ಇದೇ ಮಾತ ಇದೇ ಮಾತ ಬಹುಜನರ ಅಪೇಕ್ಷೆಯ ಮೇರೆಗೆ ಮತ್ತೊಮ್ಮೆ ಕಾಳೆಂದು ಸತ್ತ ಮಣ್ಣೆಚ್ಚಿ ಹೋಯ್ತಾರೆ ಕಾಳೆ ಬುದ್ಧಿವಾರ ಬಡಿಯ ಕಾಳೆ ಬುದ್ಧಿವಾರ ನಾವು ಒಂದೊಂದು ಹೇಳ್ತೇವೆ ಅಂತ ಆದ್ರೆ ನಮ್ಮ ಮೇಲೆ ಪ್ರಕರಣ ಬರ್ತದೆ ಇರುವುದನ್ನು ನೋಡ್ಕೊಂಡು ಹೇಳ್ಬೇಕು. ನಾನು ಅವರತ್ರ ಎಂತ ಹೇಳ್ದೆ ಹೇಳು, ನಂಗೆ ಏನೋ ಕೊಡೋದು ಬೇಡ ಅಂತೆ, ನೀ ಕೊಟ್ಟು ಅಲ್ಲಿ ಗೊತ್ತಾಗಿರಲ್ಲ ಅವ್ರು ಮೊದಲೇ ಕೊಟ್ಟು ಐತೆ ಅನ್ಬೇಕು. ಭಯಂಕರ ಅಪರಾಧಕ್ಕೆ ಬಂದ್ರೆ ಬಂದ ಮೇಲೆ ಯಾರನ್ನು ಹಾಕಿ ಆವತ್ತಿನ ದಿವಸ ನನ್ನ ಗೋಕುಲದಲ್ಲಿ ಕಾರಣ್ಯ ಮಡುವಿನಲ್ಲಿ ತನ್ನ ವಿಷಯದಿಂದಲಾಗಿ ಗೋಪಾಲಕರನ್ನ ಕೊಲ್ಲುವಲ್ಲಿ ಮುಂದಾಗಿ ನಿಂತದ್ದು ಕಾಳಿಂಗ. ಕ್ರೂರ ಕಾಳಿಂಗನ ಹೆಡೆಯನ್ನ ತುಳಿದು ಬಂದ ತೀರ ಕಾಣನೆ ನಾನು ಧೀರ ನೀನಾದರೆ ಅವನಾಡಿಸಿಕೊಂಡು ಧೀರ ನೀನಾದರೆ ಅವನಾಡಿಸಿಕೊಂಡು ಗಾರುಡಿಗಾರ ಹೋಗಯ್ಯ. ಅಲ್ಲ ಮಾರೆ, ನೀವು ಅಷ್ಟೆಲ್ಲ ಕಾಳಿಂಗ ಮತನ ಮಾಡ್ತೀಯಲ್ಲ, ನಿಂಗೆ ಹಾವಾಡಿಗಂದು ಬಿಟ್ಟಲ್ಲ ಮಾರೆ. ಹಾವಾಡಿಗಂದ್ರೆ ನಾವು ಮೆಟ್ಟದ ಕಾಳಿಂಗ ಅಲ್ಲ ಅಂತ ಒಬ್ರಿಗೆ ಗೊತ್ತಾಗಿದೆ, ಹೆಬ್ಬ ಮೆಟ್ಟದ್ದು ಅಂತ ಹೇಳ್ತಿದ್ದಾರೆ. ನಾನು ಮತ್ತೆ ಬೇಸರ ಹಾವಾಡಿಗೆ ಹೇಳ್ಕೊಟ್ಟಿನಿ. ಹಾವಾಡಿಗೆ ಸಾಲದ ದೇವಾಡಿಗೆ ಬರ್ತಾನ, ದೇವಾಡಿಗೆ ಸಾಲಲ್ಲ ಅಲ್ಲ ಮಾರೆ, ಸಾಲೆ ಬೇರೆ. ಅನ್ನಡಿಗ ತಮ್ಮಡಿಗ ದೇವಡಿಗ. ಅನ್ನಡಿಗ ಅಂದ್ರೆ ಪ್ರಧಾನ ಅರ್ಚಕರು, ತಮ್ಮಡಿಗ ಅಂದ್ರೆ ಅವರಿಗೆ ತಯಾರು ಮಾಡಿ ಕೊಡುವವರು, ದೇವಾಡಿಗ ಅಂದ್ರೆ ಅವರು ಹಾಕಿ ಪೂಜೆ ಮಾಡುವ ಹೊರಗಡೆಯಿಂದ ಸಹಕರಿಸುವವರು ದೇವಾಡಿಗ. ಅನ್ನಡಿಗ ತಮ್ಮಡಿಗ ದೇವಡಿಗ ಹಾಗೆ ಬರ್ತದೆ ಸಾಲು. ಇದು ನಮ್ಮ ಜಾತ್ರೆಯಲ್ಲಿ ಗೊತ್ತಿದೆ ಕೆಲವರಿಗೆ, ಪಾಠ ಮಾಡ್ತಿದ್ದೇನೆ. ಅರ್ಥ ಆಗಿಲ್ಲ ಬಿಡ ಅವರಿಗೆ. ಒಂದ್ ಕೆಲಸ ಮಾಡುವ, ನೇರವಾಗಿ ಸುತ್ತಿ ಬಳಸಿ ಮಾತಾಡ್ತೇವೆ ಯಾಕೆ ಅಲ್ವಾ? ಹೇಳಿಬಿಡು. ನೀನ್ ಹೇಳ್ತೀರ ಹೇಳ್ಬೇಕಾ? ಹೇಳ್ಬೇಕು. ನೀನು ಒಂದು ಒಳಗಿದ್ದ ನನ್ನ ಅವಳಿಗೆ ಗೊತ್ತಾಗ್ಬೇಕೆ ಬೇಡ? ಹೌದು. ನಿನ್ನ ಗಂಡ ಕೃಷ್ಣ ಬಂದಿದ್ದಾನೆ, ಬಾಳ ತೆಗಿಬೇಕಂತ ಹೇಳಿ ಒಳಗಿದ್ದಾರಲ್ಲ ಹೇಳ. ಅವಳು ಬೇಗ ಹೇಳಿ ಅಂತ ನಿನ್ನ ಗಂಡ ಕೃಷ್ಣ ಹೇಳಿ ಹೇಳಿ ಅಂತಿಲ್ಲ ಅವಳು. ನಾ ಹೇಳಿ ನೀನೇ ಭಯಂಕರ. ನಿನ್ನ ಗಂಡ ಕೃಷ್ಣ ಬಂದಿದ್ದಾನೆ, ಬಾಗ ತೆಗಿ ಬಾಬಾ. ಗಂಡ ಮನೆಗೆ ಬಂದ ಮೇಲೆ ಬಾಗ ತೆಗಿಬೇಕೇನೆ, ಮನೆಗೆ ಬಂದವರು ಮತ್ತೆ ಒಳಗೆ ಬಂದೇ ಇರುವುದೇನೆ. ನಂಗೆ ಗೊತ್ತಿಲ್ಲ ಹೋಯ್ತಲ್ಲ. ಮುಸ್ತಾಕಿದ್ದಲ್ಲ ಅಂದ್ರೆ ಮುಖ ತೋರಿಸುವ ಹಾಗೆ ಇರುವಂತೆ ಅಷ್ಟು ಬೇಸರ ಸರಿ ಮಾಡ್ಬೇಕು. ಯಾತಕೆನ್ನಲಿ ಮುನಿಸೀಗ ಮಾನಿ ನೀರನ್ನೇ ಯಾತಕೆನ್ನಲಿ ಮುನಿಸೀಗ ಮಾನಿ ನೀರನ್ನೇ ಸತ್ಯಭಾವೇ ಸಂಪ್ರೀತಿಯಿಂದಲೇ ಮಾತನಾಡೆಂದ ಮನದಲ್ಲಿ ಸತ್ಯಭಾಮೆ. ಸಂಪ್ರೀತಿಯಿಂದಲೇ ಮಾತನಾಡೆಂದ ಮನದಲ್ಲಿ ಸತ್ಯಭಾಮೆ.
ನಿನ್ನಯ ಮುತ್ತು ಮೊಗದೋರಿ ಸತ್ಯಭಾಮೆ ಸತ್ಯವಾಮಿ ಪಂಕಜದ ಶ್ರೀ ಕರುಣ ಕಟಾಕ್ಷದಿಂದೀಕ್ಷಿತು ಸತ್ಯವಾಮಿ ಯಾವಗೆಲ್ಲರಿ ಮುನಿಸಿಗ ಮನಿನಿರದೆ ಸತ್ಯಭಾಮಿ ಸತ್ಯಭಾಮಿ ಭಾಮ ಯಾತಕನ್ನಲ್ಲಿ ಮುನಿಸೀಗ ಹೌದು ಮಾನಿಗೆ ಅಂದೆ ಯಾಕೆ ಈ ರೀತಿಯಾಗಿ ಸಿಟ್ಪಟ್ಕೊಂಡಿದ್ದೀವಿ ಹೌದು ನಿನ್ನಲ್ಲಿ ಪ್ರೀತಿಯಿಂದ ಮಾತನಾಡುವ ಸುಖವಾಗಿ ಬಂದವನ ಮನದ ದೂರವನ್ನೆಲ್ಲ ತೆಗೆದು ಬದಿಗಿರಿಸಿ ಪ್ರೀತಿಯಿಂದ ಒಂದು ಎರಡು ಮಾತಾಡೆ ಯಾಕಿಲ್ಲಿ ತಂದ ನೀವನು ಯಾಕಿಲ್ಲಿ ಗೈ ತಂದ ನೀವನು ಯಾಕಿಲ್ಲಿ ಗೈ ತಂದ ನೀವ ನೀರೇ ನೀ ಕೇಳೆ ಬಂದ ಕಾರ್ಯವನು ಆ ಕನ್ನೆಗೆನೆಯು ನಾನಲ್ಲವೆಂಬುದ ಕಂಡು ಆ ಕನ್ಯೆಗೆಳೆಯು ನಾನಲ್ಲ ನಾನಲ್ಲ ಆ ಕನ್ಯೆಗೆಳೆಯು ನಾನಲ್ಲ ಎಂಬುದ ಕಂಡು ಬೇಕಾದ ವಸ್ತುವ ಅವನಿಗಿಯದೆ ತಾನೇ ಆ ಕನ್ಯೆಗೆಳೆಯು ನಾನಲ್ಲ ನಾನಲ್ಲ ನಾನಲ್ಲವೆಂಬುದ ಕಂಡು ಬೇಕಾದ ವಸ್ತುವ ಅವಳಿಗಿಯದೆ ತಾನೇ ಯಾಕಿಲ್ಲಿ ಕೈ ತಂದ ನೀವನು ನೀರಲಿ ಕೇಳ ಬಂದ ಕಾರ್ಯವನು ನೀರಲಿ ಕೇಳಗಿಲ್ಲಿ ನೀರಲಿ ಕೇಳ ಬಂದ ಕಾರ್ಯವನು ಯಾಕಿಲ್ಲಿ ಹರಿ ತಂದ ನೀವನು ಬಂದ್ಕೊಳ್ಳಿ ಅಯ್ಯೋ ಒಬ್ಬಮ್ಮ ಹೌದು ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದಾರೆ ಈಗ ನನಗೆ ಸಿಟ್ಟು ಬಂತು. ನನಗೆ ಅವರು ಮಾತಾಡ್ಲಿಕ್ಕೆ ಮನಸ್ಸೇ ಇಲ್ಲ ಹಾಗಾದ್ರೆ ವಿಷಯ ಗೊತ್ತಾಗ್ಬೇಕು ಗೊತ್ತಾಗ್ಬೇಕು ಅಂತಂದ್ರೆ ನಾ ಮಾತಾಡುದಿಲ್ಲ ಮತ್ತೆ ನನ್ನ ಬಗ್ಗೆ ನೀ ಮಾತಾಡ ಓ ನಿಮ್ಮ ಬಗ್ಗೆ ನಾನಾ ಓ ಹೇಳಿದ್ಯಾ ಅವರು ಅಷ್ಟೊತ್ತಿಗೆ ಅವರು ಏನೋ ಅವರು ತೀರ್ಮಾನ ಮಾಡ್ಕೊಂಡು ಅವಳ ಬಗ್ಗೆ ಇವಳು ಬಂದು ಮಾತಾಡಿದ್ರೆ ಹಳಕುಲೇಶ್ವರನ ಗುತ್ತ ಮಗುವಿನ ಬಗೆ ಹಲವಾರು ಅಟ್ಟಾಸನಗೂ ಬೇರೆ ಸಂತೋಷ ನಗುವೇ ಬೇರೆ ಕ್ರೂರತೆಯ ನಗುವೇ ಬೇರೆ ಅಣಕದ ನಗು ಬೇರೆ ಹೀಗೆ ಬಗೆ ಬಗೆಯ ನಗುವಲ್ಲವೇ ಆದರೆ ಇನ್ನು ಈ ಖಳಕುಲೇಶ್ವರನ ನಗುವಾದರೂ ಯಾವುದು ನೆಮ್ಮದಿಯ ನಗು